ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್. ಸಂಜೆ ಟೈಮ್ ಅಥವಾ ಫ್ರೀ ಟೈಮಲ್ಲಿ ಒಂದು ಸ್ನ್ಯಾಕ್ಸ್ ತಿನ್ನೋದಕ್ಕೆ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ ಯೂಸ್ ಮಾಡಿಕೊಂಡು ನಾನು ಖಾರ ಮಿಕ್ಸರ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ಒಂದು 1/4 ಕಪ್ ಆಗಷ್ಟು ನಾನು ಕರ್ಬೂಜ ಸೀಡ್ಸ್ ತೊಗೊಂಡಿದ್ದೀನಿ, 1/4 ಕಪ್ ಆಗಷ್ಟು ನಾನು ಸನ್ಫ್ಲವರ್ ಸೀಡ್ಸು ಮತ್ತು ಬಾದಾಮಿ ಒಂದು 7-8 ಮತ್ತು ಗೋಡಂಬಿ ಒಂದು 7-8 ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ ಆಗಷ್ಟು ನಾನು ಮಖಾನ್ ತೊಗೊಂಡಿದ್ದೀನಿ. ಒಂದು 1/4 ಕಪ್ ಆಗಷ್ಟು ನಾನು ಕುಂಬಳಕಾಯಿ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ. ಒಂದು 1/4 ಕಪ್ ಆಗಷ್ಟು ಒಂದು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ವಾಲ್ನಟ್ ಒಂದು ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ನಮಗೆ ಸಕ್ಕರೆ ಬೇಕಾಗುತ್ತೆ. ಮತ್ತು ಒಂದು 1/4 ಕಪ್ ಆಗಷ್ಟು ನಾನು ಹುರಿದಿಟ್ಕೊಂಡಿರುವ ಕಡಲೆಕಾಯಿ ಬೀಜ, ಮತ್ತು ಒಂದು 1/4 ಕಪ್ ಇನ್ನೊಂದು ಸ್ವಲ್ಪ ಕಮ್ಮಿ ಇದೆ ಪುಟಾಣಿ ಅಥವಾ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಖಾರಕ್ಕೆ ಬಂದು ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, ಒಂದು 1/4 ಟೀ ಸ್ಪೂನ್ ನಾನು ಜೀರಿಗೆ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗು ಬೇಕಾಗುತ್ತೆ, ಒಂದು 3 ಬಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ, ಮತ್ತು ಸ್ವಲ್ಪ ಕರಿಬೇವು, ಮತ್ತು ನಾನು ಆಮ್ಚೂರ್ ಪೌಡರು ಯೂಸ್ ಮಾಡ್ತಾಯಿದ್ದೀನಿ ನಾನು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ತುಪ್ಪ ಬದಲು ನೀವು ಎಣ್ಣೆ ಯೂಸ್ ಮಾಡ್ಬೋದು. ಮಕ್ಕಳು ಸಂಜೆ ಟೈಮ್ ಸ್ಕೂಲಿಂದ ಬಂದಾಗ ಏನು ತಿನ್ನೋಕ್ಕಿಲ್ಲ ಅಂದಾಗ ಈ ಥರ ಒಂದು ಹೆಲ್ತಿ ಸ್ನ್ಯಾಕ್ಸ್ ಒಂದು ಮಾಡ್ಕೊಬೋದು ಆರಾಮಾಗಿ. ತುಪ್ಪ ಬೇಡ ಅಂದರೆ ಎಣ್ಣೆ ಯೂಸ್ ಮಾಡ್ಕೊಳ್ಳಿ. ಈಗ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಇದೆಲ್ಲ ನಾವು ಫಸ್ಟು ಹುರ್ಕೊಬೇಕಾಗುತ್ತೆ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ನಾವು ಮೆಸ್ಮಿನ ಸೀಡ್ಸ್ನ ಹುರ್ಕೊಳ್ಳೋಣ. ಇದೆಲ್ಲ ತುಂಬ ಒಳ್ಳೆ ಹೆಲ್ತಿ ಸ್ನ್ಯಾಕ್ಸ್ ಥರ ನಾವು ಇದು ಮಾಡ್ಕೊಬೋದು. ಚಿಪ್ಸು ಮತ್ತು ಮಿಕ್ಸರ್ ಎಲ್ಲ ತಿನ್ನೋ ಬದಲು ಈ ಥರ ನಾವು ಮಾಡಿ ಮನೇಲಿ ಸ್ಟೋರ್ ಮಾಡ್ಕೊಬೋದು ಆರಾಮಾಗಿ. ಬೇಜಾರಾದಾಗ ಕಾಫಿ ಟೀ ಟೈಮಲ್ಲಿ ಅಥವಾ ಬೇರೆ ಟೈಮಲ್ಲಿ ಏನಾದ್ರು ತಿನ್ನಬೇಕು ಖಾರ ಆಗಿ ಅಂದರೆ ಆರಾಮಾಗಿ ಈ ಥರ ನಾವೊಂದು ಸ್ನ್ಯಾಕ್ ಅಥವಾ ಈ ಥರ ಒಂದು ಮಿಕ್ಸ್ಚರು ಮಾಡ್ಕೊಬೋದು. ಎಲ್ಲ ಹೆಲ್ತ್ ದೃಷ್ಟಿಯಿಂದ ಎಲ್ಲ ಒಳ್ಳೇದಿರೋದ್ರಿಂದ ಇದು ಸೀಡ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಪ್ರತಿಯೊಂದನ್ನು ಹುರ್ಕೊತೀನಿ ಚೆನ್ನಾಗಿ. ಫ್ರೆಂಡ್ಸ್, ಇಷ್ಟ ಆದರೆ ನಮಗೆ ಸಾಕು. ಸ್ವಲ್ಪ ನಮಗೆ ಕಲರ್ ಬರಬೇಕಾಗುತ್ತೆ ನೋಡಿ. ಹುರಿದು ಬಳಸಿದಷ್ಟು ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಬಂದರೆ ಸಾಕು. ಈಗ ಒಂದು ಬಟ್ಲಿಗೆ ನಾವು ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಒಂದೊಂದೇ ನಾವು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಇದು ಸನ್ಫ್ಲವರ್ ಸೀಡ್ಸ್ ಇದನ್ನು ಅಷ್ಟೇ ಅದೇ ರೀತಿ ನಾವು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಆಗಿದೆ ಸ್ವಲ್ಪ ನಾವು ಕಲರ್ ಬರೋವರೆಗೂ ಹುರ್ಕೊಂಡ್ರೆ ನಮಗೆ ಸಾಕು. ನೀವು ಇಷ್ಟ ಆದರೆ ನಮಗೆ ಸಾಕಾಗುತ್ತೆ. ಇದನ್ನು ಅಷ್ಟೇ ಒಂದು ಬಟ್ಲಿಗೆ ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ನಾವು ಪಂಪ್ಕಿನ್ ಸೀಡ್ಸ್ ಹುರ್ಕೊಳ್ಳೋಣ. ಅದನ್ನು ಅಷ್ಟೇ ಸ್ವಲ್ಪ ಕಲರ್ ಬರೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಇಷ್ಟ ಆದರೆ ಸಾಕು ನೋಡಿ. ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕಾಗುತ್ತೆ. ಚಟ್ಪಟ್ಟನವರೆಗೂ ನಾವು ಹುರ್ಕೊಂಡ್ರೆ ಸಾಕು. ನೆಕ್ಸ್ಟು ಮಖಾನು, ಅದನ್ನು ಅಷ್ಟೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನಾವು ಹುರ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಆಗಿದೆ. ಬಿಸಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಯೂಸ್ ಮಾಡ್ಕೊಂಡು ನೀವು ಉಂಡೆ ಮಾಡ್ಕೊಬೋದು, ಬರ್ಫಿ ಮಾಡ್ಕೊಬೋದು, ಪೌಡ್ರ್ ಮಾಡ್ಕೊಬೋದು. ಆಗಿದೆ. ಇವಾಗ ನಾನು ಬಾದಾಮಿ ಮತ್ತು ಗೋಡಂಬಿ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸೀಡ್ಸೇ ಸ್ವಲ್ಪ ನಾನು ಜಾಸ್ತಿ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನಾವು ಬಿಸಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಆಗಿದೆ. ಸ್ವಲ್ಪ ನಾವು ಬಿಸಿ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ಉಪ್ಪು ಖಾರ ಸೇರಿಸೋದ್ರಿಂದ ನಾವು ಉರಿಯೋದ್ರಿಂದ ಅದು ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ನೆಕ್ಸ್ಟು ವಾಲ್ನಟ್ ತೊಗೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಇದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ. ಒಂದು ಕೊಬ್ಬರಿ ಹಾಕಿದ್ದೀನಿ. ನಿಮ್ಮ ಆಪ್ಷನು, ನೀವು ಬೇಕು ಅಂದರೆ ತಿನ್ಬೋದು, ಇಲ್ಲ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಅದನ್ನು ನಾನು ಬಿಸಿ ಮಾಡ್ಕೊತೀನಿ. ಟೋಟಲಿ ಇದು ಒಂದು ಹೆಲ್ತಿ ರೆಸಿಪಿ ಆಗಿದೆ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ನೋಡಿ. ಇವಾಗ ನಾನು ಕಡಲೆಕಾಯಿ ಬೀಜ 1/4 ಕಪ್ ತೊಗೊಂಡು ಆಲ್ರೆಡಿ ನಾನು ಹುರಿದಿಟ್ಕೊಂಡಿರೋದ್ರಿಂದ ಸ್ವಲ್ಪ ಸುಮ್ಮನೆ ಬಿಸಿ ಮಾಡ್ಕೊತೀನಿ. ನಾನು ಸಿಪ್ಪೆ ಸಮೇತನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಮಗೆ ಸಾಕು. ಅಲ್ಲಲ್ಲ ಶೇಂಗಾ ಯೂಸ್ ಮಾಡಿದ್ರೆ ಒಂದು ಟೇಸ್ಟ್ ಸಿಗುತ್ತೆ ನಮಗೆ. ಮತ್ತು ಹುರ್ಗಡ್ಲೆ ಒಂದು 2 ಸ್ಪೂನ್ ಆಗಷ್ಟಿದೆ ಅಷ್ಟೇ. 1/4 ಕಪ್ಪಲ್ಲಿ ಅರ್ಧ ಭಾಗ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಸ್ವಲ್ಪ ನಾವು ಬಿಸಿ ಮಾಡ್ಕೊಂಡು ಯೂಸ್ ಮಾಡಿಕೊಂಡ್ರೆ ಸಾಕು. ಆಗಿದೆ. ನಂತರ ನಾವು
ಎಳ್ಳು ತೊಗೊಂಡಿದ್ದೀನಿ, 1 ಸ್ಪೂನ್. ನಾನು ಎಳ್ಳು ಹೇಳಿಲ್ಲ, ನೀವು ಬೇಕು ಅಂದರೆ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಎಳ್ಳು ಚಟ್ಪಟ್ ಅಂತ ಇದೆ. ಎಳ್ಳು ತುಂಬ ಒಳ್ಳೆಯದು, ಕ್ಯಾಲ್ಸಿಯಂ ಹೆಚ್ಚಿರೋದ್ರಿಂದ ಮೂಳೆಗಳಿಗೆಲ್ಲ ತುಂಬ ಒಳ್ಳೆಯದು ಸೋರ್ಸ್ ಇದು. ಇದನ್ನು ಅಷ್ಟೇ ನಾವು ಹುರಿದಿರೋ ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ನಾವು ಇದನ್ನು ಆರಕ್ಕೆ ಬಿಟ್ಬಿಡೋಣ. ಇದರಲ್ಲಿ ಯಾವುದೋ ಅನ್ಹೆಲ್ತಿ ಫುಡ್ ಯಾವುದೂ ಇಲ್ಲ, ಎಲ್ಲ ಹೆಲ್ತಿ ಫುಡ್ ಇದು. ಫ್ರೆಂಡ್ಸ್, ಎಲ್ಲ ಹುರಿದಿದ್ದಾಗಿದೆ. ಇವಾಗ ಇದಕ್ಕೆ ನಾವು ಒಂದು ಒಗ್ಗರಣೆ ಕೊಟ್ಬಿಡೋಣ. 1 ಸ್ಪೂನ್ ಆಗಷ್ಟು ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ನಮಗೆ ಬೈಂಡಿಂಗಿಗೆ ಇದೆ ನಾವು ಯೂಸ್ ಮಾಡೋದು. ಅದರಿಂದ 1 ಸ್ಪೂನ್ ಆಗಷ್ಟು ನಾನು, ನೀವು ತುಪ್ಪ ಬೇಡ ಅಂದರೆ ನೀವು ಎಣ್ಣೆ ಯೂಸ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಕರಗೋವರೆಗೂ ಬಿಟ್ಬಿಟ್ಟು ನಾವು ಕರಿಬೇವು ಮತ್ತು ಬಾಡಿಗೆ ಮೆಣಸಿನ್ಕಾಯಿನ ಸ್ವಲ್ಪ ಚೆನ್ನಾಗಿ ನಾವು ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪದಲ್ಲಿ ನಾವು ಹುರ್ಕೊಬೇಕಾಗತ್ತೆ. ಮತ್ತು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಇಂಗು ಸೇರಿಸ್ಕೊತೀನಿ ನಾನು. ಇಂಗು ಮೀಡಿಯಮ್ ಫ್ಲೇಮಲ್ಲೇ ನಾವು ತುಪ್ಪದಲ್ಲೇ ಒಂದು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಡ ಅಂದರೆ ಎಣ್ಣೆ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಇವಾಗ ನಾನು ಇದು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿಬಿಟ್ಟು ನಾನು ಉಪ್ಪು, ಖಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಈಸಿಗೆ ನಮಗೆ ಸಾಕಾಗುತ್ತೆ. ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಸ್ಟವ್ ಆಫ್ ಮಾಡಿದ್ದೀನಿ, ಯಾಕಂದ್ರೆ ಸೀದೋಗುತ್ತೆ. ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ, ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಮತ್ತು ಜೀರಿಗೆ ಪುಡಿ ಮತ್ತು ಸ್ವಲ್ಪ ಅರಿಶಿನ, ಇಷ್ಟು ನಾವು ತುಪ್ಪದಲ್ಲಿ ಹುರಿದ್ಬಿಟ್ಟು, ನೀವು ಬೇಕು ಅಂದರೆ ಚಾಟ್ ಮಸಾಲ ಹಾಕ್ಕೊಬೋದು, ನಿಮ್ಗೆ ಯಾವ ಫ್ಲೇವರ್ ಇಷ್ಟನೋ ಅದು ಸೇರಿಸ್ಕೊಬೋದು. ಮತ್ತು ಒಂದು ಸ್ವಲ್ಪ ಆಮ್ಚೂರು ಪೌಡರ್ ಸೇರಿಸ್ಕೊತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಆಗಷ್ಟು. ನಿಮಗೆ ಫ್ಲೇವರ್ ಇಷ್ಟ ಆದರೆ ನೋಡಿ ಹಾಕ್ಕೊಳ್ಳಿ. ಹುಳಿ ಆಗಿರುತ್ತೆ. ಉಪ್ಪು, ಖಾರ ಮತ್ತು ಹುಳಿ ಮತ್ತು ಸಕ್ಕರೆ ಒಂದು 1/4 ಟೀ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ನಾನು. ಸಕ್ಕರೆ, ಉಪ್ಪು, ಖಾರ, ಹುಳಿ ಜೊತೆ ಸ್ವಲ್ಪ ಸ್ವೀಟು ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಫ್ರೆಂಡ್ಸ್, ಇದು ಕೂಲ್ ಆಗಿದೆ. ನಾವು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸ್ ಎಲ್ಲ ನಾವು ಇವಾಗ ಇದಕ್ಕೆ ನಾವು ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದು ಹುರಿದಿರೋ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಂಡಿದ್ದೀರಲ್ಲ, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಚಾಟ್ ಮಸಾಲ, ಒಣಮೆಣ್ಸಿನ್ಕಾಯಿ, ಅರಿಶಿನ ಇದೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಹಾಕೊಂಡು ನಾವು ಒಂದು ಕೈಯೆಲ್ಲ ಮಿಕ್ಸ್ ಮಾಡ್ತೀನಿ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಡ್ರೈ ಫ್ರೂಟ್ಸು ಮತ್ತು ಸೀಡ್ಸ್ ಹಾಕಿ ನಾನು ಒಂದು ಮಿಕ್ಚರ್ ಮಾಡಿದ್ದೀನಿ. ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ನಿಜವಾಗ್ಲೂ ನೀವು ಪದೇ ಮಾಡ್ತಾ ಇರ್ತೀರಿ. ಮಕ್ಕಳು ಬಾಕ್ಸ್ಗೂ ಕೊಡ್ಬೋದು, ಇಲ್ಲ ಹಸ್ಬೆಂಡು ನಾವು ಲಂಚ್ ಬಾಕ್ಸ್ ಜೊತೆ ನೀವು ಒಂದು ಸ್ವಲ್ಪ ಹಾಕಿನೂ ಕಳಿಸ್ಬೋದು. ನೀವು ಯಾವಾಗ ಬೇಕಾವಾಗ ತಿನ್ಬೋದು, ಏನೂ ಆಗೋಲ್ಲ. ತುಂಬ ಒಳ್ಳೆ ಹೆಲ್ತಿ ಸ್ನ್ಯಾಕ್ಸ್ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಬಣ್ಣ ಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಬೋದು. ಥ್ಯಾಂಕ್ ಯು.